ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಜನವರಿ 15ನೇ ತಾರೀಕು, ಸಂಕ್ರಾಂತಿ ಹಬ್ಬ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ. ಸೊ ಎಲ್ಲರೂ ಎಂಜಾಯ್ ಮಾಡಿ, ದೇವ್ರು ಎಲ್ರಿಗೂ ಆಶೀರ್ವಾದ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತು ಹಬ್ಬ ಆದ್ರೂ ಸೌಂದರ್ಯ ಯಾಕೆ ರೆಗ್ಯುಲರ್ ಡ್ರೆಸ್ಸಲ್ಲಿ ಇದ್ದಾಳೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಫ್ರೆಂಡ್ಸ್. ನಿನ್ನೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಬೆಳಗ್ಗೆನೂ ಎದ್ದು ಎಲ್ಲ ಕ್ಲೀನ್ ಮಾಡಿ, ನಮ್ಮದು ವೆಯ್ಟ್ ಮಿಷಿನ್ನು ಫ್ಲಕ್ಚುಯೇಟ್ ಆಗ್ತಿತ್ತು, ವೆಯ್ಯಿಂಗ್ ಮಿಷಿನ್. ಸೊ ಹಾಗಾಗಿ ಚಿಕ್ಕಮ್ಮ ಮನೆಗೆ ಹೋಗಿ ಒಂದ್ಸಲಿ ವೆಯ್ಟ್ ಚೆಕ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡು ಚಿಕ್ಕಮ್ಮ ಮನೆ ಹತ್ರ ಹೋಗಿ ಹಂಗೆ ಬೆಲ್ಲ ಮತ್ತು ಆಯಿಲ್ ಎಲ್ಲ ತರಬೇಕಿತ್ತು. ಸೊ ಹಂಗೆ ತೊಗೊಂಡು ಬರೋಣ ಅಂತ ಹೋಗಿ ಚಿಕ್ಕಮ್ಮ ಮನೆ ಹತ್ರ ವೆಯ್ಟ್ ಎಲ್ಲ ಚೆಕ್ ಮಾಡಿಕೊಂಡು ಬರೋವಾಗ, ಬೆಲ್ಲ ಎಲ್ಲ ತೊಗೊಂಡು ಬರೋವಾಗ ನರ್ಸರಿ ಇತ್ತು, ನಮ್ಮ ಮನೆಯಲ್ಲಿ ತುಳಸಿ ಒಣಗೋಗಿತ್ತು. ಸೊ ದೃಷ್ಟಿ ಆದರೆ ತುಳಸಿ ಒಣಗುತ್ತಂತೆ ಮನೆಯಲ್ಲಿ. ಸೊ ಹಾಗಾಗಿ ತುಳಸಿ ಒಣಗಿತ್ತು. ಸರಿ ಇವತ್ತು ಹಬ್ಬ ಅಲ್ವಾ, ಹೊಸದು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ತುಳಸಿ ತರೋಣ ಅಂತ ಹೋಗಿ ಪ್ಲ್ಯಾಂಟ್ಸ್ ಎಲ್ಲ ಎತ್ಕೊಂಡು ಬಂದೆ. ಅವ್ರನ್ನ ಬರೋಕ್ಕೆ ಹೇಳಿದೆ ಅದಕ್ಕೆ ಹಾಕ್ಕೊಡೋಕ್ಕೆ. ಹಂಗೇನೆ ಇರೋ ಪಾರ್ಟ್ಸ್ ಎಲ್ಲನೂ ರೀಸಾಯಿಲಿಂಗ್ ಮಾಡಿಕೊಟ್ಬಿಡಿ ಅಂದೆ. ಅವರಿಲ್ಲೆಲ್ಲ ಮಣ್ಣೆಲ್ಲ ಹಡ್ಕೊಂಡು ಕೂತ್ಕೊಂಡ್ರೆ ಇದೆಲ್ಲ ಕ್ಲೀನ್ ಮಾಡಿ, ಇನ್ನೇನು ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಒರೆಸಿ ಕಸ ಎಲ್ಲ ಗುಡಿಸಿ ಸ್ನಾನಕ್ಕೆ ಹೋಗಿ ಬಂದು ಇನ್ನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ. ಅಷ್ಟೊತ್ತಲ್ಲಿ ಪೀರಿಯಡ್ಸ್ ಆಗಿಬಿಟ್ಟೆ. ಬಟ್ ಏನು ಮಾಡೋಕ್ಕಾಗಲ್ಲ, ದಟ್ಸ್ ಓಕೆ. ನನಗೆ ಗೊತ್ತಿತ್ತು ಇವತ್ತು ನಂದು ಪೀರಿಯಡ್ಸ್ ಇತ್ತು. ಬಟ್ ಬೆಳಗ್ಗೆ ಆದರೆ ಹಬ್ಬ ಮಾಡಲ್ಲ, ನಾನು ಅತ್ತೆ ಮಾಡ್ಕೊಳ್ತಾರೆ. ಅಕಸ್ಮಾತ್ ಬೆಳಗ್ಗೆ ಆಗಿಲ್ಲ, ನಾನು ಸಂಜೆ ಆಗೋದು. ಸೊ ಸಂಜೆ ಅಷ್ಟೊತ್ತಲ್ಲಿ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ನಾನು ಏನು ಪ್ಲ್ಯಾನ್ ಮಾಡಿದ್ನೋ ಅದಕ್ಕೆ ಎಡವಟ್ಟಾಯಿತು. ಏನು ಮಾಡೋಕ್ಕಾಗಲ್ಲ, ದಟ್ಸ್ ನ್ಯಾಚುರಲ್. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇನ್ನು ಅತ್ತೆನೇ ಪೂಜೆ ಮಾಡ್ತಾರೆ. ನೆನ್ನೆ ಸಂಜೆ ಚಿಕ್ಕಮ್ಮ ಬಂದಿದ್ರಲ್ಲ, ಆಗಲೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ. ಅತ್ತೆ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಇಟ್ಟಿದ್ದಾರೆ. ಮತ್ತು ಅಡುಗೆ ಅತ್ತೆ ಮಾಡ್ತಾಯಿದ್ದಾರಲ್ವಾ, ತುಂಬಾ ವೆರೈಟೀಸ್ ಮಾಡ್ತಾಯಿದ್ದಾರೆ ಇವತ್ತು. ನೋಡಿ ಇಷ್ಟೊತ್ತಾಯಿತು ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ. ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ತಿರುಗಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಮೇಲೆ ಮಲಗಿರೋಳು ಇವಾಗ ಎದ್ದು ಬಂದಿದ್ದೀನಿ. ಸ್ವಲ್ಪ ಯಾಕೋ ಟಯರ್ಡ್ ಆಗಿದೆ, ಯಾಕಂದ್ರೆ ಸ್ವಲ್ಪ ಡಯಟ್ ಮಾಡ್ತಾಯಿದ್ದೀನಿ, ಊಟ ಎಲ್ಲ ಕಮ್ಮಿ ಮಾಡಿದ್ದೀನಿ. ಅಷ್ಟು ಎನರ್ಜಿ ಇಲ್ಲ ಅಂತ ಫೀಲ್ ಆಗ್ತಾಯಿದೆ ಇವತ್ತು, ಗೊತ್ತಿಲ್ಲ. ಆ್ಯಂಡ್ ಯಾಕೋ ಬ್ಯಾಕ್ ಪೇನ್ ಇವತ್ತು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಆ್ಯಂಡ್ ಬನ್ನಿ ಹೇಗೆ ರಂಗೋಲಿ ಹಾಕಿದ್ದೀನಿ ಅಂತೆಲ್ಲ ತೋರಿಸ್ತೀನಿ. ನಾನು ನಮ್ಮ ಅತ್ತೆ ಜಸ್ಟ್ ಮಾತಾಡ್ತಾ ಇದ್ವಿ. ಈಗ ನಾವು ಕೋಟ್ರಸಲ್ಲಿರೋವಾಗ ಇಷ್ಟು ಚೆನ್ನಾಗಿ ರಂಗೋಲಿಗೆ ಹಾಕ್ತಾಯಿದ್ದೆ ನಾನು. ಇಲ್ಲಿ ಬಂದುಬಿಟ್ಟು ನಮ್ಗೆ ಅಷ್ಟು ಸ್ಪೇಸ್ ಇಲ್ಲ ಇಲ್ಲಿ ಹಾಕೋಕ್ಕೆ. ಕೆಳಗಡೆ ಹಾಕಿದ್ರೆ ಏನಂದರೆ ಗಾಡಿಗಳೆಲ್ಲ ಓಡಾಡ್ಬಿಡುತ್ತೆ ರಂಗೋಲಿ ಮೇಲೆಲ್ಲ. ನಾನು ಕೋಪ ಬರುತ್ತಂಗೆಲ್ಲ ಮಾಡಿದ್ರೆ, ಹಾಗಾಗಿ ಹಾಕಕ್ಕೆ ಹೋಗಿಲ್ಲ ಕೆಳಗೆ. ಇಲ್ಲಿ ಮೇಲುಗಡೆನೇ ಚಿಕ್ಕ ಪುಟಾಣಿ ರಂಗೋಲಿ ಹಾಕಿದ್ದೀನಿ. ಆ್ಯಂಡ್ ಮತ್ತು ಏನೇನು ಅಡುಗೆಗಳು ಮಾಡಿದ್ದಾರೆ ಅಂತೆಲ್ಲ ಕೇಳ್ತೀನಿ. ನೋಡಿ ನಿಮ್ಮ ಹಬ್ಬ ಹೇಗಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆದಷ್ಟು ಬೇಗ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಬನ್ನಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಬೆಳಗ್ಗೆ ಎಲ್ಲ ಏನೇನಾಯಿತು ಅಂತೆಲ್ಲ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇವಾಗ ಊಟ ಮಾಡಬೇಕು. ಎಲ್ಲರೂ ಚಿಕ್ಕಮ್ಮವ್ರು ಎಲ್ಲರೂ ಬರ್ತಾರೆ. ರೂಪೇಶ್ಗೆ ಇವತ್ತು ಹಾಲಿಡೇ ಇಲ್ಲ, ಹಾಗಾಗಿ ಅವ್ರು ಆಫೀಸ್ಗೆ ಹೋಗಿದ್ದಾರೆ. ಬಾಳೆ ಎಲೆ ತಂದಿದ್ವಲ್ಲ, ಅದು ಶಾರ್ಟೇಜ್ ಆಗಿದೆ. ಹಾಗಾಗಿ ವೇದುನ ಕಳಿಸಿ ಇವಾಗ ತಿರ್ಗಾ ಬಾಳೆ ಎಲೆನ ತರಿಸ್ತಾ ಇದ್ದೀನಿ. ಅವನು ಕೂಡ ಬಂದ. ಸೊ ಕಟ್ ಹಿಯರ್ ಫುಲ್ ವೈಟಲ್ಲಿ ಮಿಣಿಸ್ತಾ ಇದ್ದಾನೆ ಅವನು. ನಾನು ಹಿಂಗಿದ್ದೀನಿ ಅಷ್ಟೇ. ಸೊ ರೂಪೇಶ್ ಇವಾಗ ಬರ್ತಾ ಇದ್ದಾರಂತೆ. ಎಲ್ಲ ಕೂತ್ಕೊಂಡು ಬಾಳೆ ಎಲೆಯಲ್ಲಿ ಊಟ ಮಾಡೋಣ. ನರ್ಸರಿಗೆ ಬಂದೆ ಫ್ರೆಂಡ್ಸ್, ಪ್ಲಾಂಟ್ಸ್ ತೊಗೊಳ್ಳೋಣ ಅಂತ. ತುಳಸಿ ಗಿಡ ಯಾಕೋ ಮೊನ್ನೆ ಪೂಜೆ ಮಾಡಿದ್ನಲ್ಲ, ತುಳಸಿ ಹಬ್ಬದ್ದು ದೃಷ್ಟಿ ಆಗೋಗಿ ಒಣಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಹಾಗಾಗಿ ತುಳಸಿ ಗಿಡ ತೊಗೊಳ್ಬೇಕಾಗಿತ್ತು. ಒಂದು ತೊಗೊಳಕ್ಕೆ ಬಂದೆ ನಾನು. ಅದ್ರ ಜೊತೆ ಒಂದು ಅಷ್ಟು ತೊಗೊಂಡು 2,500 ಬಿಲ್ ಮಾಡಿದ್ದೀನಿ. ಎಲ್ಲ ಅದರಲ್ಲಿ ಇಟ್ಕೊತವ್ರೆ. ಇವಾಗ ಎಲ್ಲ ತೊಗೊಂಡು ಬಂದು ಕೊಡ್ತಾರೆ. ಹಾಯ್ ಇವ್ರು ನನಗೆ ಯಾವಾಗ ಬಂದ್ರೂ ಒಳ್ಳೊಳ್ಳೆ ಪ್ಲಾನ್ಸ್ ಎಲ್ಲ ಎತ್ಕೊಡ್ತಾರೆ, ಚೆನ್ನಾಗಿರುತ್ತೆ ಇದು. ಸೊ ಬನ್ನಿ ಹೋಗುವ ಇವಾಗ. ಫ್ರೆಂಡ್ಸ್ ಬನ್ನಿ ಫಸ್ಟು ರಂಗೋಲಿ ಎಲ್ಲ ತೋರಿಸ್ತೀನಿ ಹೇಗೆ ಹಾಕಿದ್ದೀನಿ ಅಂತ. ಟಡನ್ 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 ನೋಡಿ, ಪುಟಾಣಿ ರಂಗೋಲಿ ಹಾಕಿದ್ದೀನಿ. ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲಿ ನೋಡಿ ಹೊಸ್ಲು ಎಲ್ಲ ರೆಡಿ ಮಾಡಿದೆ ಫ್ರೆಂಡ್ಸ್. ನಾನು ಪೂಜೆ ಮಾಡೋಕ್ಕಾಗಿಲ್ಲ, ತುಂಬ ಬೇಜಾರಾಯಿತು ನನಗೆ, ಟು ಬಿ ಫ್ರ್ಯಾಂಕ್. ನೆನೆ ಇದೆಲ್ಲ ಹೂವು ತಂದಿದ್ನಲ್ಲ, ಅದರದ್ದು ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಈ ಕಡೆ ತುಳಸಿ ಹತ್ರ ಹೋಗೋದ್ಬಿಟ್ಟ, ಇಲ್ಲಿಂದ ತೆಗಿತೀನಿ.
ಸೊ ಮೇಲೆ ಒಂದು ಚಿಕ್ಕ ತುಳಸಿ ಇಟ್ಟಿದ್ದೀನಿ, ಕೆಳಗಡೆ ಇರೋದು ಕೃಷ್ಣ. ನೋಡಿ ಇಲ್ಲಿನೂ ಈ ಥರ ರಂಗೋಲಿ ಹಾಕಿದ್ದೀನಿ. ಆಮೇಲೆ ಪ್ಲ್ಯಾನ್ಸ್ ಎಲ್ಲ ಹಿಂಗೆ ಜೋಡಿಸಿದ್ದೀನಿ ಇಲ್ಲಿ ಅಷ್ಟೇ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಹೇಗಿದೆ ಅಂತ ತೋರಿಸ್ತೀನಿ. ಹಾಯ್ ಮೇಡಮ್, ವೇದಾಂತ್. ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಅವನು ಎಲೆ ಇರಲಿಲ್ಲ, ಎಲೆ ತರಬೇಕು. ಒಂದು ಬೆಳ್ಳಿದು ಎಲೆ ತೊಗೊಳ್ಳೋಣ ಅಂದ್ಕೊಂಡು ಆಗ್ತಾನೇ ಇಲ್ಲ ಫ್ರೆಂಡ್ಸ್. ಇವತ್ತು ಹೋಗಿ ತಂದುಬಿಡ್ಲಾತೆ, ತರಂಗಿಲ್ಲಲ್ಲ ಇವತ್ತು. ನಾಳೆ ಆದರೆ ಹೋಗಿ ಬೆಳ್ಳಿದು ಎಲೆ ತಂದುಬಿಡ್ತೀವಿ ಫ್ರೆಂಡ್ಸ್. ತುಂಬ ಕಷ್ಟ ನಮಗೆ ಈ ವಿಲೇದಲ್ಲೇನು ಸಿಗೋದೇ ಇಲ್ಲ, HL ಮಾರ್ಕೆಟ್ಗೆ ಹೋಗಬೇಕು. ನೋಡಿ ಎಲ್ಲ ನಾವು ಅತ್ತೆ ರೆಡಿ ಮಾಡಿದ್ದಾರೆ ಇವತ್ತು. ಹ್ಯಾಪಿ ಪೊಂಗಲ್ ಅತ್ತೆ. ಥ್ಯಾಂಕ್ ಯು. ಫ್ರೆಂಡ್ಸ್ ಇಲ್ಲಿಂದನೇ ಝೂಮ್ ಆಗ್ತೀನಿ ನೋಡಿ. ದೇವ್ರಿಗೆ ಎಡೆ ಎಲ್ಲ ಇಟ್ಟಿದ್ದಾರೆ ಆಲ್ರೆಡಿ. ಎಲ್ರಿಗೂ ವಿಶ್ ಮಾಡಿ ಅತ್ತೆ, ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ. ಈ ಕಡೆ ತಿರ್ಕೊಂಡು ಹೇಳಿ ಹ್ಯಾಪಿ ಪೊಂಗಲ್ ಅಂತ. ಪಾಪ ನಮ್ಮ ಅತ್ತೆ ಒಬ್ಬರೇ ಮಾಡೋರು ಫ್ರೆಂಡ್ಸ್ ಎಲ್ಲ ಇವತ್ತು. ವಿಶ್ ಯು ಹ್ಯಾಪಿ ಪೊಂಗಲ್. ಹ್ಯಾಪಿ ಪೊಂಗಲ್. ಸೈಲೆಂಟ್ ಗರ್ಲ್ ಥರ ಹೇಳ್ತಾರೆ ಫ್ರೆಂಡ್ಸ್. ನೋಡಿ ನಮ್ಮತ್ತೆ ಬನ್ನಿ ಏನೇನು ಅಡುಗೆಗಳು ಮಾಡಿದ್ದಾರೆ ಅಂತ ಎಲ್ಲ ತೋರಿಸ್ತೀನಿ. ನಮ್ಮ ಅತ್ತೆನೇ ಬರಲಿ. ನನ್ನ ಫೇವ್ರೆಟ್ ನೋಡಿ, ಯಾವಾಗಲೇ ಖಾಲಿ ಅರ್ಧ ಡಬ್ಬ ಆಗ್ಬಿಟ್ಟಿದೆ. ಇದೇನು ಅಂತ ಗೆಸ್ಟ್ ಮಾಡಿ ಫ್ರೆಂಡ್ಸ್, ನೋಡೋಣ. ನಮ್ಮ ಅತ್ತೆ ಬಂದು ಹೇಳ್ತಾರೆ ಅಷ್ಟೊತ್ತಲ್ಲಿ. ನೋಡಿ ತವಾ ಫ್ರೈ. ಅತ್ತೆ ಬಾತೆ ಏನೇನು ಅಂತ ದೀಪ ಅಣಿಸ್ಬಿಡ್ತೀರಾ? ಹಾಂ ಫ್ರೆಂಡ್ಸ್, ಇದು ವಡೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ಬಂದು ಬನಾನದು ಬಾಳೆಕಾಯಿ ತವಾ ಫ್ರೈ. ಓಕೆ, ಅದೇ ತವಾ ಫ್ರೈ ನಡೀತಾ ಇದೆ. ಇಲ್ಲಿ ರಸಮ್, ನನ್ನ ಫೇವ್ರೇಟ್ ಬೇಳೆ ರಸಮ್. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಆಹಾ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನಾನು ಮಧ್ಯಾಹ್ನ ತಿನ್ಬಿಟ್ಟಿದ್ದು. ಅತ್ತೆ ಮಾಡಿದ ತಕ್ಷಣ ಎಲ್ಲ ದೇವ್ರ ಹತ್ರ ಇಟ್ಬಿಟ್ಟಿದ್ದಾರಲ್ವಾ, ಸೊ ಹಾಗಾಗಿ ನಾವು ತಿನ್ಬೋದು. ಇದು ರೈಸ್ ಫ್ರೆಂಡ್ಸ್. ಇವಾಗ ನಾವು ಲೈಫಲ್ಲಿ ಏನು ಚೇಂಜ್ ಮಾಡ್ಕೊಂಡಿದ್ದೀವಿ ಅಂದರೆ, ಕೊಕೊನೆಟ್ ಆಯಿಲಿಂದ ಗ್ರೌಂಡ್ನೆಟ್ ಆಯಿಲ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಕೊಕೊನೆಟ್ ಆಯಿಲಲ್ಲಿ ಈ ಕರಿಯೋದೆಲ್ಲ ಆಗಲ್ಲ, ಕರಿಯೋಕ್ಕೆಲ್ಲ ಆಗಲ್ಲ. ಹಾಗಾಗಿ ಬನ್ನಿ ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇದು ಹಸೆ ಕಡಲೆಕಾಯಿ, ಅವರೆಕಾಯಿ, ಹಾಗೆ ಗೆಣಸು ಇದು ಬೇಯಿಸಿಟ್ಟಿದ್ದಾರೆ. ಇದು ಕೋಸಂಬರಿ, ಟೆಂಪ್ಟಿಂಗ್ ಆಗಿದೆ ಫ್ರೆಂಡ್ಸ್. ಆಮೇಲೆ ಇದು ಅತ್ತೆ ಇದೇನತ್ತೆ ಗ್ರೀನ್ ಕಲರ್ ಪಲ್ಯ? ಹಾಂ ಚಿಕ್ಕಡಿಕಾಯಿ ಪಲ್ಯ. ಅಯ್ಯೋ ನಮ್ಮ ಅತ್ತೆನೇ ಕನ್ಫ್ಯೂಸ್ ಮಾಡ್ತಾವ್ರು ನನಗೆ. ಚಪ್ರದ ಅವರೆಕಾಯಿ ಪಲ್ಯ. ಇದು ಖಾರ ಪೊಂಗಲ್. ಇದು ಬೀಟ್ರೂಟ್ ಪಲ್ಯ. ಇದು ಸ್ವೀಟ್ ಪೊಂಗಲ್ ಸಕ್ಕದಾಗಿದೆ. ನಾನಂತೂ ಒಂದು ಬೌಲ್ ಹಾಕ್ಕೊಂಡು ತಿನ್ಬಿಟ್ಟೆ ಬೌಲ್ಗೆ. ನಮ್ಮ ಅತ್ತೆ ಕೈ ಅಮೃತದ ಕೈ ಫ್ರೆಂಡ್ಸ್. ನೀವು ಯಾವತ್ತಾದರೂ ರುಚಿಯಾಗಿ ನಮ್ಮ ಅತ್ತೆದು ಟೇಸ್ಟ್ ಮಾಡಬೇಕು, ಕೈ ರುಚಿ ಸಕ್ಕದಾಗಿ ಮಾಡ್ತಾರೆ. ಇದು ಮೊಸರನ್ನ, ಅನ್ನ ಸಾಂಬಾರು, ಕಾಳು ಸಾರು, ಇಷ್ಟೆಲ್ಲ ಮಾಡಿದ್ದಾರೆ ಫ್ರೆಂಡ್ಸ್ ಇವತ್ತು. ಮತ್ತು ಇದು ಯಾವುದ್ರದ್ದು ಬೀಟ್ರೂಟ್, ಇದು ಯಾವುದ್ರದ್ದು ಇದ್ರದ್ದು, ಇದು ಯಾವುದ್ರದ್ದು ಇದ್ರದ್ದು. ಸಕ್ಕದಾಗಿ ಮಾಡ್ತಾರೆ ನಮ್ಮ ಅತ್ತೆ ಅಡುಗೆ. ಮತ್ತು ಒಂದ್ಸಲಿ ನಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಕರಿತೀನಿ, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ. ಅಷ್ಟು 1000 ಜನ ಬಂದರೆ ಎಲ್ರಿಗೂ ಅಡುಗೆ ಮಾಡ್ತೀಯಾ? ಹಾಂ ಆಯಿತು ಅಂತ ಒಪ್ಕೊಂಡವ್ರೆ ಫ್ರೆಂಡ್ಸ್. ನೋಡೋಣ ಏನಾದರೂ ಶುಭ ಕಾರ್ಯ ಮಾಡಿದ್ರೆ. ಇಲ್ಲಿಂದನೇ ದೇವ್ರಿಗೆ ನಮಸ್ಕಾರ ಹಾಕೋಬಿಡಿ. ನಾನು ನಮಸ್ಕಾರ ಹಾಕ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ಎಲ್ಲರೂ ಕಾಮೆಂಟಲ್ಲಿ ಹಾಕ್ಬಿಡಿ ಏನು ದೇವ್ರ ಮನೆ ಹತ್ರ ಎಲ್ಲ ಹೋಗಿದ್ದೀರಾ ಅಂತ. ನೋಡಿ ನಾವು ಸಿಟಿಯಲ್ಲಿರೋದು ಫ್ರೆಂಡ್ಸ್, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಓಡಾಡ್ತೀವಿ ಇವಾಗೆಲ್ಲ. ಅದು ಟ್ರೆಡಿಷನ್ ಹೋಗ್ಬಿಟ್ಟಿದೆ. ಆಮೇಲೆ ಏನು ಗೊತ್ತಾ, ಈ ಟೈಮಲ್ಲಿ ಮೊಸರನ್ನ ಕೊಡ್ತಾ ಇರಲಿಲ್ಲ ನಮ್ಗೆ ಅವಾಗ. ಇವಾಗ ಅವೆಲ್ಲ ಯಾರು ನೋಡಲ್ಲ, ಎಲ್ಲ ತಿಂತೀವಿ. ಫಿನಿಶ್. ಸಂಕ್ರಾಂತಿ ಬಂತು ರಥೋ. ಅಷ್ಟೊಂದು ಝೂಮ್ ಮಾಡೋಕ್ಕಾಗ್ತಾಯಿಲ್ಲ, ಇಷ್ಟೇ ಝೂಮ್ ಮಾಡೋಕ್ಕಾಗ್ತಿರೋದು. ನೋಡಿ ಸೆಂಟರ್ ದೀಪ ಅಂಟಿಸಿಲ್ಲ, ಅದು ರೂಪೇಶ್ ಬಂದುಬಿಟ್ಟು ಅಂಟಿಸ್ಬೇಕಂತ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮ ಅತ್ತೆ ಯಾವಾಗಲೂ ಹಂಗೆ 2 ದೀಪ ಅವ್ರು ಹಚ್ತಾರೆ, ಅವ್ರ ಮಗ ದೊಡ್ಡ ದೀಪ ಹಚ್ಬೇಕು ಅವ್ರು ಪೂಜೆ ಮಾಡಿದ್ರೆ. ಹಾಗೆ ನಮ್ಮ ಅತ್ತೆ. ಓಕೆನಾ? ಇಲ್ಲಿದ್ದಾರೆ. ಪಿನ್ನಿ ಏನೇನು ಮಾಡಿದೆ ಅತ್ತೆ? ಸ್ವೀಟ್ ಪೊಂಗಲ್, ಖಾರ ಪೊಂಗಲ್, ಕಾಳು ಸಾರು.
ಕಾಳು ಸಾರು ಮಾಡಿದ್ದೀರಾ? ಓ ಅದಕ್ಕೆ ನೀವು ಬರೀ ಬೇಳೆ ರಸಂ ಮಾಡಿದ್ದೀರಾ? ಕಾಳು ಸಾಂಬಾರು. ಅದೇನು ಎಣ್ಣೆ? ಕಾಲಿಗೆ ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ಏನಕ್ಕೆ? ಹಾಂ, ನಮ್ಮ ಅತ್ತೆಗೆ ಕಾಲೂರಿ ಫ್ರೆಂಡ್ಸ್, ಅವ್ರಿಗೆ ಶುಗರ್ ಇರೋಕ್ಕೆ ಇದನ್ನು ಜಸ್ಟ್ ಹಚ್ಕೊಳ್ಳೋದು ಅಷ್ಟೇನಾ? ಮಸಾಜ್ ಮಾಡಿಕೊಂಡ್ರೆ ಹೋಗುತ್ತಂತೆ. ಟ್ರೈ ಮಾಡಿ ನಿಮ್ಮ ಮನೇಲಿ ಯಾರಿಗಾದ್ರೂ ಕಾಲು ನೋವಿದ್ರೆ ಸಾಸಿವೆ ಎಣ್ಣೆ ಹಚ್ಕೊಂಡ್ರೆ ಮೇಲಾಗುತ್ತಂತೆ. ಎಲ್ಲ ನಾನೇ ತೋರಿಸ್ಬಿಟ್ಟೆ ಐತೆ. ಆ್ಯಕ್ಚುಲಿ ನಾನೇ ಮೂವಿಗೆ ಹೋಗಿದ್ವಲ್ಲ, ಸಕ್ಕದಾಗಿತ್ತು. ನಮ್ಮ ಅತ್ತೆಗೆ ಬಂದು ಹೇಳಿದೆ ಮೂವಿ ಚೆನ್ನಾಗೈತೆ ಅಂತ. ಎಲ್ಲರೂ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಟಿಕೆಟ್ಸ್ ಎಲ್ಲ ಏನೂ ಬುಕ್ ಮಾಡಿಲ್ಲ. ರೂಪೇಶ್ ಬಂದಮೇಲೆ ಟಿಕೆಟ್ಸ್ ಬುಕ್ ಮಾಡಿಬಿಟ್ಟು ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡ್ಬೇಕು ಏನು ಮಾಡ್ತಾರೋ, ಅವ್ರು ಎಷ್ಟೊತ್ತಿಗೆ ಬರ್ತಾರೋ ರೂಪೇಶ್ ನೋಡಿಕೊಂಡು ಹೋಗುವಂಥದ್ದು. ಆಮೇಲೆ ನಾನು ಹಿಂದೆ ನೋಡಿ ನನ್ನ ಮಗ ಎಷ್ಟು ಕ್ಯೂಟಾಗಿದ್ದಾನೆ. ನೀವು ನೋಡಿಲ್ಲಲ್ಲ ಫ್ರೆಂಡ್ಸ್ ಇದು ಫೋಟೋ? ಯದುವೀರ್ ಹುಟ್ಟಿದಾಗ ಹಾಸ್ಪಿಟಲಲ್ಲಿ ಕೊಟ್ಟಿದ್ದಿದ್ದು, ಇದು Cloud9 ಹಾಸ್ಪಿಟಲಲ್ಲಿ. ಲುಕ್ ಅಟ್ ಹಿಮ್, ಹೌ ಕ್ಯೂಟ್ ಈಸ್. ಹೆಂಗೆ ಮಲಗಿದ್ದಾನೆ ನೋಡಿ. ಅವನು ಹುಟ್ಟಿದ ಸೆಕೆಂಡ್ ಡೇ ಅನ್ಸುತ್ತೆ, ಇದು ಸೆಕೆಂಡ್ ಡೇ ಫೋಟೋ. ಹೇರ್ಸ್ ನೋಡಿ ಅವನಿಗಂತೂ ಸಕ್ಕದಾಗಿತ್ತು. ಬಂದವರೆಲ್ಲ ಅದೇ ಹೇಳ್ತಾಯಿದ್ರು, ಎಷ್ಟು ಚೆನ್ನಾಗಿದೆ, ಕಣ್ಣು ರೆಪ್ಪೆಗಳು ಚೆನ್ನಾಗಿದೆ, ಅವನಿಗೆ ಹೇರ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಬುಡ್ಡ ನೋಡಿ, ಬ್ಲಡ್ ಚೆಕಪ್ ತಗೊಂಡಿರೋದು, ಆ ಪ್ಲಾಸ್ಟರ್ ಎಲ್ಲ ಹಂಗೆ ಇದೆ. ಎಷ್ಟು ಕ್ಯೂಟಾಗಿದ್ದಾನೆ, ಸಕ್ಕದಾಗಿದೆ ನನ್ನ ಬಂಗಾರ. ಅದು ಹೆಂಗೆ ನನಗೆ ದೇವ್ರು ಹೊರ ಕೊಟ್ಟನೋ ಏನು ಕತೆನೋ ಗೊತ್ತಿಲ್ಲ. ನೋಡಿ ಸಕ್ಕದ ಕ್ಯೂಟಾಗ ಅವನೇನು. ನಾನು ಲೈಫ್ ಟೈಮ್ ಎತ್ತಿಟ್ಕೋಬೇಕು. ಆ ಮಕ್ಕದಲ್ಲಿ ನೋಡಿ, ಇನ್ನೂ ಹಣೆ ಮೇಲೆ ಕೂದಲೆಲ್ಲ ಹೋಗೇ ಇಲ್ಲ. ಹಂಗೆ ನೋಡಿ, ನೋಡಿದ್ರಾ ಎಷ್ಟು ಕ್ಯೂಟಾಗಿದೆ ನೋಡಿ ನನ್ನ ಮಗ. ಕಾಮೆಂಟ್ ಮಾಡಿ ಯಾರೆಲ್ಲ ಯದುವೀರ್ ಫ್ಯಾನ್ಸ್ ಇದ್ದೀರಾ, ಎಲ್ಲ ಲಿಟಲ್ ಹಾರ್ಟ್ ಕಳಿಸಿಪ್ಪ ಇವನಿಗೆ. ಅವನು ಯಾವಾಗಾದರೂ ಅಷ್ಟೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದೆ, ಮಮ್ಮ ಹಾರ್ಟ್ ಬಂದಿದ್ಯಾ, ಮಮ್ಮ ನನಗೆ ಹಾರ್ಟ್ ಕಳಿಸಿದಾರ ಅಂತ ಕೇಳ್ತಾನೆ ಇರ್ತಾನೆ ಅವನು. ಸೊ ಇದು ಒಂದು ಚಿಕ್ಕ ಇದು. ಫ್ರೆಂಡ್ಸ್, ಆ್ಯಕ್ಚುಲಿ ಈ ತಿಂಗಳು ಏನಾರ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಬರ್ಡೇಗೆ ಸೆಲ್ಫ್ ಗಿಫ್ಟು ಹೋಗೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ನೋಡೋಣ, ಆದರೆ ನಾಳೆ GRTಗೆ ಹೋಗಿ ಏನಾದರೂ ಒಂದು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡು ಬರೋಣ. ಹಾಗೆಯೇ ನಮ್ಮ ಅತ್ತೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ, ಅದನ್ನು ಗೋಲ್ಡ್ಗೆ ಹಾಕ್ಕೊಳ್ಳೋಣ ನೆನಪಿಗೆ ಅಂತ ಅಂದ್ಕೊಂಡಿದ್ದೀನಿ. చూడత ఎట్లా ఇరిటేట్ చేస్తా ఉన్నాడు అంత కొట్టి కొట్టి. నేను నింపుకుంటాను ಎಷ್ಟು ಸುಳ್ಳು ಹೇಳ್ತಿ ಅಂದ್ರೆ ಸೋನಿ. ಏನಕ್ಕೆ ಬಟ್ಟೆ ಇವಾಗ ಅವ್ನು ತಮ್ಮಕ್ಕೆ ಹೋಗೋದು ಇವಾಗ. ಅಲ್ಲ ನೀವು ಜಾಸ್ತಿ ಆಗಿ ಆಡ್ತಾ ಇದ್ದೇನೋ. ಯಾರು ತಗೊಂಡ್ರಕ್ಕೆ ಹೋಗೋನು? ಏನಕ್ಕೋ ಬಟ್ಟೆ ಇವಾಗ ನಿನ್ಗೆ? ಇವನ್ಗಲ್ಲ, ನನಗಲ್ಲ ಅವನಿಗೆ. ನೀನೇನು ತಗೊಂಬಂದಿದ್ ಬಟ್ಟೆಗಳು ಇವಾಗ? ನೀನ್ ತಂದಿದ್ದಕ್ಕೆ ಅವ್ನು ತರಕ್ ಹೋಗೋದು ಇವಾಗ? ಇಬ್ಬರಿಗೂ ತರಕ್ ಹೋಗಿದ್ದು. ಇವನು ತಗೊಂಡಿರೋದು. ತಗೊಂಡಿಲ್ವಾ? ಯಾವಾಗ ನೀನ್ ನೋಡ್ದ? ಮಮ್ಮಿ ಹಂಗೆ ಹೇಳಿತ್ತು, ಮಮ್ಮಿ ನಮಗೆ ಕೊಟ್ಟಿದ್ದು. ಪ್ರಪಂಚ ఇల్లు కావాలంటే వేస్తాను. ఈడేమేస్తావు ఖాళీ ఉంటే? వస్తాను. ఇది బాల్కాయ ఇది ఈ కాయ చెట్లు కందికాయ. కందికాయ ఆడేసినాను. కందికాయ అంటాను, సోనగడ్డ. సోనగడ్డనే నేను చెప్తా ఉండేది ఆడేసినాను అంటే. ಅವರು ಫಸ್ಟ್ ಟೈಮ್ ಹೋದ ವರ್ಷ ಬರ್ದಿರೋದು. ಹೋದ ವರ್ಷ ಬಂದಿರೋ ನಾನು ಇನ್ನ ಆಕ್ಷನ್ ತಗೊಂಡಿದ್ದೀನಿ. ನಾನು ಡಿಲೀಟೇ ಮಾಡ್ಬಿಟ್ಟಿದ್ದೀನಿ ಆ ವಿಡಿಯೋನ. ವಿಡಿಯೋ ಡಿಲೀಟ್ ಆದ್ರೆ ನಾನು ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಡಿಲೀಟ್ ಆಗಿದೆ. ನೋಡಿ, ನೀವು ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ.
ಏನಂತ ಸಾವಿರ ಡಿಲೀಟ್ ಆಗಿಲ್ಲ ಹೆಂಗೆ ಡೈಲಿ 6,000 ಡಿಲೀಟ್ ಮಾಡ್ತಿದ್ದಾರೆ ಏನು 6,000 6,000 ಚಾನಲ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ ಯಾವ್ಯಾವ ಕಾಪಿ ರೈಟ್ಸ್ ನಮ್ದು ಯಾವುದು ಇಲ್ಲ ಅಲ್ಲ ಇದು ಮಾತ್ರ ಇದೆ ಈ ಶಾರ್ಟ್ಸ್ ಸಿಂಗಪೆಟ್ಟು ಅದು ಮಾತ್ರ ಕೊಟ್ಕೊಂಡು ಉಂಟು ಇವು ಟೈಮ್ ತಿನ್ನೇ ಮಧ್ಯಾಹ್ನ ಮೇಮಿನ ಮಧ್ಯಾಹ್ನ ತಿನ್ನಿ ರೋಂಚ ತಿನ್ನಿಂది ಈ ಬಿಟ್ಕೊಂಡು ಸ್ಟಾಪ್ ಸಾಕು ಅಂತ ಈ ನೈಟ್ ಬೋದು ಮೊದಲು ಅಷ್ಟೇ ಆಗುತ್ತೆ ಸಾಂಬಾರ್ ಪೊಂಗಲೋ ಪೊಂಗಲ್ ಇಲ್ಲಿ ಒಂದು ನಿಮಿಷ ಹೇಳು ಒಂದ್ಸರಿ ಹೇಳು ಫಸ್ಟಿಂದ golden words are not repeated again ಮುಂದೆ ಶಾರಾ ಸಲಾ ತಿನ್ನೋ ರಸಮುಂದಿ ರಸು ಬಾಗುಂದಿ ಸೂಪರ್ आता काळे येतात नक्की इड्यामध्ये असतं आता इकडे इमलेत करतात त्याला मोसर नाही येता ಬಾಲಡ್ಡು ಲಡ್ಡು ಸೌಂಡ್ ಮಾಡ್ಬಿಡಿಲ್ಲ ಒಳಗಡೆ ಹೋಗು ಸಿಂಗ ಸಾಕು 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 ಇನ್ನೊಂದು ಸ್ವಲ್ಪ ಹಾಕಿ ತಿನ್ಬೇಕು ಆಮೇಲೆ ಬಿಡಬಾರ್ದು ಇಲ್ಲ ಬಿಡಲ್ಲ ಪೊಂಗಲೋ ಪೊಂಗಲ್ ಪೊಂಗಲೋ ಪೊಂಗಲ್ ಇವತ್ತು ನಮ್ಮ ಮನೇಲಿ ಮೆದು ಹೆಸರು ಬೇಳೆ ಬೀಟ್ರೂಟ್ ಪಲ್ಯ ಚಕ್ರದ ಅವರೆಕಾಯಿ ಪಲ್ಯ ಬಾಳೆಕಾಯಿ ತವಾ ಫ್ರೈ ಹೆಸರುಬೇಳೆ ಕುಪ್ಪೆ ಇಲ್ಲದಪ್ಪ ವಡೆ 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 ಅನ್ನ ಕಾಳು ಸಾರು ಪೊಂಗಲ್ ಖಾರ ಪೊಂಗಲ್ ಮೊಸರನ್ನ ಅನ್ನ ರಸಂ ನಮ್ಮತ್ತೆ ರುಚಿಯಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಅಂತ ಹ್ಯಾಪಿ ಪೊಂಗಲ್ ಫ್ರೆಂಡ್ಸ್ ಭರ್ಜರಿಯಾಗಿ ಊಟ ಮಾಡಿದ್ವಿ ಮತ್ತು ಇನ್ನೊಂದು ಕಾಮೆಂಟ್ ಹಾಕಬೇಡಿ ಬ್ಯಾಡಾಗಿ ಲಾಸ್ಟ್ ಟೈಮ್ ಯಾವುದೋ ಹಬ್ಬಕ್ಕೆ ಇದೇ ರೀತಿ ನಮ್ಮ ಅತ್ತೆ ಊಟ ಬಡಿಸ್ತಾ ಇರೋದಕ್ಕೆ ಚೆನ್ನಾಗಿ ನೀವು ಮಾತ್ರ ಕೂತ್ಕೊಂಡು ತಿನ್ನಿ ನಿಮ್ಮ ಅತ್ತೆ ಬಡಿಸ್ಬೇಕಾ ಅಂತ ಇಲ್ಲ ನೋಡಿ ಅವ್ರಿಗಿರೋದು ಒಂದೇ ಮಗ ಒಂದೇ ಸೊಸೆ ಜೊತೇಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಅವ್ರಿಗೆ ಆಸೆ ಅವ್ರಿಗೆ ಬಡ್ಸೋಕ್ಕೆ ಇಷ್ಟ ಹಾಗಾಗಿ ಅವ್ರು ನನಗೆ ಬಡಿಸಿದ್ರು ಸೊ ನಮ್ಮದೆಲ್ಲ ಊಟ ಆದಮೇಲೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಕೂಡ ಬಂದರು ಮತ್ತು ನಮ್ಮ ಅತ್ತೆಗೆ ಮೂವರೆಗೂ ನಾನು ಊಟ ಬಡಿಸ್ದೆ ಅದು ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಅಷ್ಟೇ ಅದನ್ನು ನೋಡಿದೆ ನೀವು ಡಿಸೈಡ್ ಮಾಡಿ ಕಾಮೆಂಟ್ ಆ ಥರ ಹಾಕ್ಬೇಡಿ ಆಯಿತಾ ಆ್ಯಂಡ್ ನಮ್ಮತ್ತೆ ನನ್ನ ಅವ್ರ ಮಗಳಿದ್ರೆ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರೋ ಇಲ್ಲೋ ಗೊತ್ತಿಲ್ಲ ಅವ್ರ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಳ್ತಾರೆ ನಾನು ಅಷ್ಟೇ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತೀನಿ ನಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಆ ರೀತಿ ಇದೆ ಸೊ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕಾಮೆಂಟ್ಸ್ ಆ ರೀತಿ ಹಾಕಿದಾಗ ನನಗೆ ಬೇಜಾರಾಗುತ್ತೆ ಓಕೆನಾ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಒನ್ಸ್ ಅಗೇನ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಸಂಕ್ರಾಂತಿ ಮುಂದಿನ ವೀಡಿಯೋಲಿ ಸಿಗ್ತೀನಿ ಅಂಟಿಲ್ ದ ಟೇಕ್ ಕೇರ್ ಬಾಯ್ ಲಾಟ್ಸ್ ಆಫ್ ಲವ್